ಟನ್ ಕಬ್ಬಿಗೆ 3,500 ರೂಪಾಯಿ ಬೆಲೆ ನಿಗದಿಪಡಿಸಬೇಕು ಅಂತ ಉತ್ತರ ಕರ್ನಾಟಕದಲ್ಲಿ ಕಬ್ಬು ಬೆಳೆಗಾರರು ಭಾರಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಬೆಳಗಾವಿ ಜಿಲ್ಲೆಯಲ್ಲಿ ಕಬ್ಬು ನಿಗದಿತ ಬೆಲೆಗೆ ಆಗ್ರಹಿಸಿ ಅಹೋರಾತ್ರಿ ಸತ್ಯಾಗ್ರಹವಾಗ್ತಾ ಇದೆ. ಅಥಣಿ ಪಟ್ಟಣದಲ್ಲಿ ಅಹೋರಾತ್ರಿ ರಸ್ತೆಗಿಳಿದಿದ್ದಾರೆ ರೈತರು. ರೈತ ಸಂಘಟನೆಯಿಂದ ಈ ಪ್ರತಿಭಟನೆ ನಡೀತಾ ಇದೆ. ಸಂಕೇಶ್ವರ ಜೇವರ್ಗಿ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ಮಾಡಿದ್ದಾರೆ. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ 6ನೇ ದಿನಕ್ಕೆ ಕಬ್ಬು ಬೆಳೆಗಾರರ ಹೋರಾಟ ಕಾಲಿಟ್ಟಿದೆ. ಗುರ್ಲಾಪುರ ಕ್ರಾಸ್ನಲ್ಲಿ ರೈತರ ಹೋರಾಟದಲ್ಲಿ ವಿಜೇಂದ್ರ ಅವರು ಕೂಡ ಭಾಗಿಯಾಗಿದ್ದಾರೆ. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಅಲ್ಲಿ ನಡೀತಾ ಇರತಕ್ಕಂಥ ಪ್ರತಿಭಟನೆ. ದೃಶ್ಯಗಳು, ನೇರ ದೃಶ್ಯಗಳನ್ನ ತಾವು ಗಮನಿಸ್ತಾ ಇದ್ದೀರಾ. ಈಗಲೂ ಕೂಡ ಹೋರಾಟ ನಡೀತಾ ಇದೆ. ಹಸಿರು ಶಾಲನ್ನು ಸುತ್ತುತ್ತಾ ಘೋಷಣೆಗಳನ್ನು ಕೂಗುತ್ತಾ ಕಬ್ಬಿಗೆ ಬೆಲೆ ನಿಗದಿ ಆಗಲೇಬೇಕು ಅಂತಕ್ಕಂಥ ಹೋರಾಟ ಬೆಳಗಾವಿ ಜಿಲ್ಲೆಯಾದ್ಯಂತ ವ್ಯಾಪಕವಾಗಿದೆ. ರಾಯಬಾಗ, ಕುಡುಚಿ, ಅಥಣಿ ಮುಂತಾದ ಕಡೆಯಲ್ಲೆಲ್ಲ ಈ ರೀತಿ ಹೋರಾಟ. ಹುಕ್ಕೇರಿನಲ್ಲೂ ಕೂಡ ಪ್ರತಿಭಟನೆ ಬಿಸಿ ಜೋರಾಗಿದೆ. ಸಮೂಹವನ್ನು ತಾವು ಗಮನಿಸ್ತಾ ಇದ್ದೀರಾ. ಯಾವ ಪರಿಪ್ರಮಾಣದಲ್ಲಿ ರೈತರು ಅಲ್ಲಿ ಸೇರಿದ್ದಾರೆ ಅಂತಕ್ಕಂಥದ್ದನ್ನು, ಅದಕ್ಕೆ ರೈತ ಶಕ್ತಿ ಅಂತ ಕರೆಯೋದು. ಇದು ಕೇವಲ ಬೆಳಗಾವಿಗೆ ಮಾತ್ರ ಸೀಮಿತವಾಗಲ್ಲ. ನನ್ನ ಪ್ರಕಾರ ಅದು ಮಂಡ್ಯ ಭಾಗಕ್ಕೂ ಬರಬಹುದು. ಬಟ್ ಇಲ್ಲಾಗಿರೋ ಪ್ರಾಬ್ಲಮ್ ಏನಂದರೆ, ಇವರೇನು ಬೆಳೆ ಬೆಳೀತಾರೆ ಕಬ್ಬನ್ನು ಶುಗರ್ ಫ್ಯಾಕ್ಟ್ರಿಗೆ ಹಾಕಿದ್ರೆ ಇನ್ ಟೈಮ್ ಪೇಮೆಂಟ್ ಮಾಡ್ತಾ ಇಲ್ಲ. ಅದು ದೊಡ್ಡ ಸಮಸ್ಯೆ. ವರ್ಷಾನುಗಟ್ಟಲೆ ಬಾಕಿ ಉಳಿಸ್ಕೊಂಡಿದ್ದಾರೆ. ಅದು ಏನು ಪ್ರಭಾವಿಗಳ ಹಿಡಿತದಲ್ಲಿರ್ತಕ್ಕಂಥ ಶುಗರ್ ಫ್ಯಾಕ್ಟ್ರೀಸ್. ಅದರ ನಡುವೆ ಈಗ ಇದನ್ನು 3,500ಕ್ಕೆ ಹೆಚ್ಚಳ ಮಾಡಿ ಅಂತ ಬೆಳಗ್ಗೆ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ರು. ನಾನು DC ಹತ್ರ ಮಾತಾಡಿದ್ದೀನಿ, ಇವ್ರ ಸಮಸ್ಯೆ ಬಗೆಹರಿಸ್ತಾರೆ ಅಂತ. ಬಟ್ ಏನು ಮಾಡ್ತಾರೋ ನೋಡಬೇಕು.